End of flashback. ಇವಾಗ ನಾವು ಮೈಸೂರಲ್ಲಿ ಇದೀವಿ. ಪ್ಲೇಸ್ ಹೆಸರು ಬಂದು ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇವಾಗ ರೀಚ್ ಆಗಿದೀವಿ. ಗೈಸ್ ಇವಾಗ ನಾನು ಕಾರ್ ಓಡಿಸ್ತೀನಿ. ಸೊ ನಮ್ಮ ಅಣ್ಣಂಗೆ ಸ್ವಲ್ಪ ರೆಸ್ಟ್, ಟೀ ಕುಡ್ದಿದ್ದಾಯಿತು. ಇವಾಗ ಏನು ಪ್ಲ್ಯಾನ್ಸ್ ಅಂದರೆ ಪ್ಲ್ಯಾನ್ ಏನಪ್ಪ ಅಂದರೆ ಬಂಡೀಪುರ್ ಫಾರೆಸ್ಟ್ಗೆ ಇಲ್ಲಿಂದ ಕಡಿಮೆನೇ ಇರೋದು. ಸೊ ಸುಮ್ಮನೆ ಎಂಟ್ರ್ ಆಗಿಬಿಟ್ಟು ಮಧುಮಲೈ ಗೇಟ್ ಇದೆಲ್ಲ ಅಲ್ಲಿ ತನಕ ಹೋಗಿ ವಾಪಸ್ ಬಂದು ಮನೆ ಕಡೆ ಹೊರಡೋದು. ಸೊ ಇದು ಪ್ಲ್ಯಾನ್. ಹಾಗೆ ಹೋಗ್ತಾ ಏನಾದರೂ ಒಳ್ಳೆ ಊಟ ಸಿಗತ್ತಾ ನೋಡೋದ. ಸೊ ಕಾರ್ ನೋಡೋಣ ಇಲ್ಲಿ ನಿಲ್ಲಿಸಿದ್ದಾನೆ. ಓಕೆ ಲೆಟ್ಸ್ ಗೋ. ಅಲ್ಲಿ ಮುಂದೇನಾದರೂ ಸ್ವಲ್ಪ ಸನ್ಫ್ಲವರ್ಸ್ ಎಲ್ಲ ಸಿಗತ್ತೆ ಹೋಗ್ತಾ. ಅಲ್ಲಿ ಸ್ವಲ್ಪ ಶೂಟಿಂಗ್ ಮಾಡಿ ಇಲ್ಲ ಫೋಟೋ ತೊಗೊಂಡು ಹೊರಡುವ. 2000 years later. ಇಲ್ಲಿ ನೋಡಿ ಹೇಗಿದೆ, ಸಾಕದಾಗಿದೆ ಅಲ್ಲ. ಇದೇನಿದು ಫೋಟೋ ಶೂಟ್ಗಂತಾನೇನಾ? ಎಷ್ಟೋತಿಯಾ? 20 ರೂಪಾಯಿ ಒಬ್ರಿಗ? ಎಷ್ಟೊತ್ತು? ಓ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರ್ಬೋದು. ನಡಿ ಟೋಟಲ್ ಎಷ್ಟು ಜನ? 1-2 ಮಕ್ಳು ತಗೋತೀಯಾ? 4 ಚೇಂಜ್ ಇದೆಯಾ? ಮಕ್ಳು ತಗೊಳ್ಳಲ್ಲ ತಾನೇ? ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಒಳ್ಳೆ ಬಿಸ್ನೆಸ್ ಅಲ್ವಾ ಗೈಸ್? ಒಬ್ರಿಗೆ 20 ರೂಪಾಯಿ ಅಂದ್ರು ದಿನಕ್ಕೆ ಆರಾಮಾಗಿ ಮಾಡ್ಬೋದು. ಒಟ್ಟಿನಲ್ಲಿ ಏನೂ ಮಾಡಬಾರ್ದು ಅಷ್ಟೇ ಅಲ್ವಾ? ಓಕೆ ಹುಷಾರು ನೋಡ್ಕೊಬಾ, ಮುಟ್ಬಾರ್ದು ಜಾಸ್ತಿ. ಬಾ ಫೋಟೋ ತೆಗಿತೀನಿ ಬಾ. ಬಾ ಇಲ್ಲಿ ನಿಂತ್ಕೊಬಾ, ಫೋಟೋ ತೆಗಿತೀನಿ. ಹೆವಿ ಇದೆ? ಏನು ಹೆವಿ ಇದೆ? ಕಲ್ಲೆವಿ ಇದೆ? ಸರಿ ಬಾ ಇಲ್ಲಿ. ಒಬ್ಬೊಬ್ಬರೇ ಬನ್ನಿ, ಎಲ್ಲರೂ ಬರಬೇಡಿ. ಇಲ್ಲಿ ಬಾರ, ಯಾರು ಫೋಟೋ ಬೇಕೋ ಅವ್ರು ಮಾತ್ರ ಬನ್ನಿ ಫಸ್ಟು. ಫೋಟೋ ಶೂಟ್ ಆಯಿತು, ಎಲ್ಲ ಆಯಿತು, ಬರ್ರಿ. ಆ ಮರ ಆ್ಯಕ್ಚುಲಿ ಸಖತ್ತಾಗಿರೋದು. ಫೋಟೋ ಶೂಟ್ಗೆ ಆ ಮರ ಮತ್ತು ಈ ಮರ ಎರಡೂ ಸಖತ್ತಾಗಿ ಬರುತ್ತೆ. ಹೋಗೋಣ, ನಡಿ ಲೇಟ್ ಆಯ್ತು ನಡಿ. ಇದಾ 30,000 ಆಗ್ರು. ಅಣ್ಣ ಎಲ್ಲಿ ಫೋಟೋ ಹೊಡೆಯೋದು? ಇದು ಫೋಟೋ ಅಲ್ಲ ಬ್ರೋ, ವಿಡಿಯೋ ನಡೀತಾ ಇದೆ ನೋಡು ಆಲ್ರೆಡಿ. ವಿಡಿಯೋ ಬಂದಿಕ್ಕೇನು ಯಾಕೆ ಮಗ ತೋರಿಸಲ್ವಾ? ವಿಡಿಯೋ ನಡೀತಾ ಇತ್ತು. ಯೂಟ್ಯೂಬಲ್ಲಿ ಬರ್ತೀಯಾ ನೀನು? ಯೂಟ್ಯೂಬಲ್ಲಿ ಬರ್ತೀಯೋ? ನೀನು ಬರ್ತೀಯಾ ಫುಲ್ಲು ಫೇಮಸ್. ಯೂಟ್ಯೂಬ್ ಬಂದೇ ಬರುತ್ತೆ. ಯಾಕೆ ಏನಾಯ್ತು? ಯಾಕೆ ಚೆನ್ನಾಗಿರಲ್ಲ? ಇಷ್ಟು ಹ್ಯಾಂಡ್ಸಮ್ ಆಗಿದೆಯಾ, ಚೆನ್ನಾಗಿರಲ್ವಂತೆ. ಆಗತ್ತೆ ಆಯ್ತಾ? ಬರೋದಾ? ಬಾಯ್. A few moments later. ಇವಾಗ ಇಲ್ಲಿಂದ ಮಧುಮಲೈ. ಏನು ಓಡ್ತಾ ಇದೆ? ಜಿಂಕೆನ ಅದು? ಅಲ್ಲಿ ಜಿಂಕೆ ಓಡ್ತಾ ಇದೆ ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಬಂತು ನೋಡು. ನೋಡಿ ಇಲ್ಲಿ ನೋಡಿತು ಹೇಗೆ ಸಂಜು? ಕನಿಷ್ಠ ನೋಡ್ಕೊಂಡು ವಾಪಸ್ ಹೋಗ್ಬಿಡ್ತಾ. ಅಯ್ಯೋ ಇಲ್ಲೂ ಇವನೇ ಅವನಲ್ಲ ಅಂತ ಏನೋ ಕನಿಷ್ಠ ಅನ್ನಿಸ್ತದೆ ನೋಡಿದ್ರೆ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ ಆತರ ಅನ್ಸುತ್ತೆ ಏನಾದ್ರು. ಗೈಸ್ ಏನು ಗೈಸ್ ಇದು ಇಷ್ಟು ದೊಡ್ಡ ಪಾರ್ಕಿಂಗ್ ಇರೋದು ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಫಿಶ್ ಲ್ಯಾಂಡ್. ಇನ್ನೊಂದಿದೆ ಮುಂಚೆ, ಅದು ಚಿಕ್ಕದಿದೆ. ನೋಡ್ದಾ ಸಿಂಹ ಹಸು ಎಲ್ಲ ಇದೆ. ಇಲ್ಲಿ ನೋಡಿ ವಿಂಟೇಜ್ ಕಾರ್ಸ್ ಗೈಸ್, ಇಲ್ಲಿ ನೋಡಿ ವಿಂಟೇಜ್ ಕಾರ್ಸ್.
ಇದೇನು ಓಡಿಸ್ಬೋದಾ ಇಲ್ವಾ? MYB 9125 ವಿತ್ ನೋಡು, ವಿತ್ ಬೋರ್ಡ್ ಇದೆ, ನಂಬರ್ ಪ್ಲೇಟ್ ಎಲ್ಲ ಇದೆ. A few inches later. ಫಿಶ್ ತಿಂತೀಯಾ ಏನು ಫಿಶ್ ತಿಂತೀಯಾ? ಊಟ ಹೆಂಗಿತ್ತು ಗೈಸ್? ಊಟ ಮಾತ್ರ ಸೂಪರ್ ಆಗಿ ಮಾಡಿದ್ವಿ. ಫಿಶ್ ತಿಂದೆ ಅಲ್ಲ ನೀನು? ಇದೇ ಫಿಶ್ ತಿಂದಿದ್ದು ನೀನು? ತುಂಬ ದೊಡ್ಡ ಜಾಗ, ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ನೀವು ಏನಾದರೂ ಈ ಸೈಡ್ ಬಂದರೆ ಮೈಸೂರು ಕಡೆ ಫಿಶ್ ಲ್ಯಾಂಡ್ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ವಿಂಟೇಜ್ ಗಾಡಿ ಇದೆ, ವಿಂಟೇಜ್ ಕಾರ್ಗಳಿದೆ. ಒಂದ್ಸತಿ ತೋರಿಸ್ತೀನಿ, ಕಾರ್ ಅವಲ್ಲೇ ತೋರಿಸಿದ್ದೀನಿ, ವಿಂಟೇಜ್ ಗಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಆನೆ, ಎಲಿಫೆಂಟ್, ಗಂಟೆ ಎಲಿಫೆಂಟ್ ಗಂಟೆ. ಬಾ. ಬಾ. ಬೈಕ್ ನಿನಗೂ ಇಷ್ಟನಾ ಬೈಕು? ವಿಂಟೇಜ್ ಬೈಕ್ಸ್ ಇದಲ್ಲ. ಓಹೋ 1626 ವಿಂಟೇಜ್ ಗುರು. ಈ ಬೈಕ್ ನೋಡಿ ಗುರು, ಈ ಬೈಕ್ ಮೋಸ್ಟ್ಲಿ ನಮ್ಮ ರಾಜ್ಕುಮಾರ್ ಸರ್ ಅವರು ಓಡಿಸಿರ್ಬೋದು, ತುಂಬ ಮೂವೀಸಲ್ಲಿ ನೋಡಿರ್ಬೋದು. ಇಂಜಿನ್ ನೋಡಿ, ಅದು ಅಷ್ಟೇ. ಆ ಬೈಕ್ ಅಷ್ಟೊಂದು ನೋಡಿಲ್ಲ ನಾನು, ಬಟ್ ಇವತ್ತು ನೋಡ್ತಾ ಇರೋದು ಇದು ಅಷ್ಟೇ. ಓಹೋ ಬರ, ಇನ್ನೊಂದು ತೋರಿಸ್ತೀನಿ. ಟೈರ್ ನೋಡ್ದಾ? ಮೇಲ್ಗಡೆ ಹಾಕ್ಬಿಟ್ಟವ್ರಲ್ಲ. ಬಾ ಇನ್ನೊಂದು ತೋರಿಸ್ತೀನಿ ಬಾ. TVS 50 ತೋರಿಸ್ತೀನಿ ಬಾ. ನಿಮ್ ತಾತ ಹತ್ರ ಇದ್ದಿದ್ದು ಗೈಸ್, ನಮ್ಮ ಅಪ್ಪ ಹತ್ರ ಇದ್ದಿದ್ದು ಈ ಗಾಡಿ. TVS ತಾನೇ ಇದು? VIP 2400 ಅಂತ ಇದೆ. TVS ತಾನೇ, ಹೀರೋ ಅಂತ ಇದೆ. ಸೇಮ್ ಈ ತರನೇ ಒಂದು TVS ಬರೋದಲ್ಲ, ಆ ಗಾಡಿ ಇರೋದು. ಸೇಮ್ ಟು ಸೇಮ್ ನಮ್ಮ ಅಪ್ಪ ಹತ್ರ ಇರೋದು. ಕ್ರೇಜಿ ಅಲ್ಲ ಚೇತಕ್, ಕ್ರೇಜಿ. ಇಲ್ಲಿ ನೋಡಿ, ಕಾರ್, ಹಳೇ ಕಾರ್ಗಳಿದು ನೋಡು ಹೆಂಗಿದೆ. ಇದ್ರಲ್ಲಿ AC ಗಳಿದೆಯೋ ಇಲ್ವೋ ಗೊತ್ತಿಲ್ಲ, ಮೋಸ್ಟ್ಲಿ ಇರಲ್ಲ. AC ಏನೂ ಇರಲ್ಲ. ಡೋರ್ ನೋಡಿ ಈ ತರ ಓಪನ್ ಆಗತ್ತೆ. ಇದು ಅಷ್ಟೇ, ಎಲ್ಲಾ ಕಾರು ಹಂಗೇನೆ. ಎಷ್ಟು ಕ್ರೇಜಿ ಆಗಿದೆ ಅಲ್ವಾ ಗೈಸ್? ಡಿಸೈನು, ಇಂಜಿನು, ಲೈಟು ಇವೆಲ್ಲ ಫಸ್ಟ್ ಈ ತರ ಬರ್ತಾ ಇತ್ತು ಲೈಟು, ಆಮೇಲೆ ಈ ತರ ಮಾಡಿದ್ರು, ಆಮೇಲೆ ಮಾಡ್ರನ್, ಆಮೇಲೆ ಲಾಸ್ಟ್ ಇದೆ ನೋಡಿ ಅಂಬಾಸಿಡರ್. ಬಾ ನಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.